ಹಲೋ ನೋಡಿ, ಈ ಥರ ಕ್ಯಾನ್ ಇದೆ ನಮ್ಮ ಮನೇಲಿ. ಈ ಥರ ನೋಡಿ, ಈ ಥರ ಗಿಡ ಹಾಕೋಕ್ಕೆ ಪಾಟ್ ಥರ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಪಾಟ್ಗೆ ಯಾವ ಥರ ಹೋಲ್ ಇರುತ್ತೋ ಆ ಥರ ತಳಭಾಗದಲ್ಲಿ 3 ಹೋಲ್ ಇಟ್ಕೊಳ್ಳಿ. ತಿರ್ಗಾ ಕ್ಯಾಪ್ನ ಕಟ್ ಮಾಡಿ ಬಿಸಾಕಿ. ನೋಡಿ, ನಿಮ್ಗೆ ಇಷ್ಟ ಆದಲ್ಲಿ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇಷ್ಟ ಆದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ತಿರ್ಗಾ ಈ ಥರ ಮನೆ ಕಸನ ಹಾಕ್ಕೊಂಡು ನಾವು ಈ ಥರ ಮಾಡ್ತಾಯಿದ್ದೀವಿ. ಒಂದು ಮುಟ್ಟೂರೆ ಮುನಿ ಅಂತ ಗಿಡ ಸಿಗುತ್ತೋ, ಅದಕ್ಕೋಸ್ಕರ ಇವಾಗ ಪಾಟ್ ರೆಡಿ ಮಾಡ್ತಾ ಇರೋ ಥರ ನಾವು ಮಾಡ್ತಾಯಿದ್ದೀವಿ. ಪಾಟ್ ಅಂದರೆ ಕಾಸು ಕೊಟ್ಟು ಎಲ್ಲ ತರಬೇಕಲ್ವಾ, ಅದಕ್ಕೋಸ್ಕರ ಪಾಟು ಎಲ್ಲ ಕಾಸು ಕೊಟ್ಟು ತರೋದ್ರಿಂದ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ, ನಮ್ಮ ಮನೆ ಕಸನೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವು ಈ ಥರನೇ ಮನೇಲಿ ಇರೋ ಕ್ಯಾನಲ್ಲೇ ಗಿಡ ಹಾಕ್ತಾಯಿದ್ದೀವಿ. ನೋಡಿ, ನೀವು ಇಷ್ಟ ಆದಲ್ಲಿ ನೀವು ಈ ಥರ ಮಾಡಿ. ತಿರ್ಗಾ ಮಾಡ್ತಾ ಇರೋದನ್ನ ವಿಧಾನನ ಇಲ್ಲಿ ವಿಡಿಯೋ ಹಾಕಿದ್ದೀವಲ್ಲ, ವಿಡಿಯೋ ಫುಲ್ ನೋಡಿ. ಅರ್ಧ ನೋಡಿದ್ರೆ ಯಾವ ಥರ ಏನು ಅಂತ ಅರ್ಥ ಆಗಲ್ಲ. ತಿರ್ಗಾ ಮನೆ ಕಸ ಸ್ವಲ್ಪ ಹಾಕಬೇಕು, ಮಣ್ಣು ಸ್ವಲ್ಪ ಹಾಕಬೇಕು. ಅದರಲ್ಲಿ ಮಣ್ಣೆಲ್ಲ ತುಂಬಿದಾಗ ಒಂಥರ ಚೆನ್ನಾಗಿ ಕಾಣುತ್ತೆ. ಈ ಥರ ವೈಟ್ ಕ್ಯಾನ್ ಆದರೆ ಮನೆ ಒಳಗಡೆ ಇಟ್ಕೊಬೋದು, ಬೇರೆ ಗಿಡ ಎಲ್ಲ ಹಾಕಿ ವೇಸ್ಟ್ ಮಾಡಬೇಡಿ. ನೋಡಿ, ಕಸ ಕೂಡ ರಸ ಮಾಡ್ಬೋದು ಅಂತ ಅವಾಗ ಕೇಳ್ತಿದ್ವಿ ನಾವು. ಪೇಪರಲ್ಲಿ, ಬಾಟ್ಲಲ್ಲಿ ಪಾಟ್ ಥರ ಮಾಡೋದು, ಡಿಸೈನ್ ಮಾಡೋದು. ಇವಾಗ ಈ ಥರದಲ್ಲೇ ಮನೆ ಪೇಂಟ್ ಬಗೀಟು, ತಿರ್ಗಾ ಕ್ಯಾನ್ಗಳು, ಆಯಿಲ್ ಕ್ಯಾನು, ಯಾವ ಸಿಕ್ಕರೂ ಪ್ಲಾಸ್ಟಿಕ್ ವಸ್ತು ಇಲ್ಲ ನಿಮಗೆ ಸಿಲ್ವರ್ ಬೇಡ ಅಂದರೆ ಅದು ಓಲಾಗಿರ್ತಲ್ವ, ಹಾಕಿದ್ರೆ ₹1, ₹2, ₹10 ಕೊಡ್ತಾರೆ kg ಲೆಕ್ಕದಲ್ಲಿ. ಅದ್ರ ಬದಲು ಈ ಥರ ನಾವು ಮಾಡ್ಕೊತಾ ಇದ್ದೀವಿ. ನೀವು ಮಾಡಿ. ಈಗ ಈ ಥರ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಒಂದೇ ಒಂದು ಗಿಡ ಸಿಕ್ಕಿದೆ ನಮಗೋಸ್ಕರ, ಅದನ್ನು ಹಾಕ್ತಾಯಿದ್ದೀವಿ. ಮನೆ ಮುಂದೆ ಹಾಕಿದ್ರೆ ಅದೇನೋ ಒಳ್ಳೇದಂತೆ, ಮುಟ್ಟೂರೆ ಮುನಿ ಅನ್ನೋ ಗಿಡ. ಅದಕ್ಕೋಸ್ಕರ ಇವಾಗ ಈ ಥರ ಮಣ್ಣು ತಂದು ನಾವು ಹಾಕ್ತಾಯಿದ್ದೀವಿ. ಮಣ್ಣು ಕೂಡ ನಾವು ದುಡ್ಡು ಕೊಟ್ಟು ತಂದಿಲ್ಲ, ಮನೆಗೇನೆ ಹೊಡೆದು ಎತ್ಕೊಬಂದರೆ ತುಂಬ ಚೆನ್ನಾಗಿರುತ್ತೆ. ಹೊಸ ಮಣ್ಣು ಸಿಗುತ್ತೆ, ಅದರಲ್ಲಿ ಯಾವ ಗಿಡನೂ ಬೆಳ್ತಿರಲ್ಲ, ಬೇರಿರಲ್ಲ. ಅದಕ್ಕೋಸ್ಕರ ಇವಾಗ ನಾವೇನೋ ಅಲ್ಲಿ ಇಲ್ಲಿ ನಾವು ಗಿಡ ಎಲ್ಲ ಕಿತ್ತಿರೋ ಮಣ್ಣುಗಳು ತಂದರೆ ಅದರಲ್ಲಿ ಬೇರಿರುತ್ತೆ, ತಿರ್ಗಿ ಅದೇ ಗಿಡನೇ ಬಂದ್ಬಿಡುತ್ತೆ. ಆ ಥರ ಆಗಿರ್ತದೆ. ಅದಕ್ಕೋಸ್ಕರ ನಾವು ಹೊಸ ಮಣ್ಣು ಮನೆಯಲ್ಲಿ ಹೊಡೆದಾಕಿರ್ತಾರಲ್ವ ಅದರಲ್ಲಿ ಚೆನ್ನಾಗಿರೋದು ಮಣ್ಣು ಮಣ್ಣು ದಪ್ಪ ಕಲ್ಲಿಲ್ದಿರೋದನ್ನ ನಾವು ಹಾಕ್ತಾಯಿದ್ದೀವಿ. ಇದಕ್ಕೆ ತೆಂಗಿನಕಾಯಿ ನಾರು ಬಂದ್ರೂ ಹಾಕ್ಕೊಬೋದು. ಗಿಡ ಬೇರೆ ಬಿಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕ್ತಾಯಿದ್ದೀವಿ. ಹಾಕಿದ್ಮೇಲೆ ಸ್ವಲ್ಪ ಕಸ ಇರುತ್ತಲ್ಲ, ಮನೆ ಕಸ, ಅದು ಸೆಂಟ್ರಲ್ಲಿ ಹಾಕ್ತೀವಿ. ಸ್ವಲ್ಪ ಮಣ್ಣು ಹಾಕಿದ್ರೆ ಸಾಕು ಪಾಟು ಅನ್ನೋದಕ್ಕೆ. ತಿರ್ಗಿ ಮನೆ ಕಸ ಡೈಲಿ ಬೀಳೋದನ್ನ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಗೊಬ್ಬರ ಬೀಳುತ್ತೆ. ಫುಲ್ಲು ಒಂದೇ ಮಣ್ಣು ಹಾಕ್ಬಿಟ್ರೆ ಏನು ಕಸ ಎಲ್ಲ ಹಾಕೋಕ್ಕಾಗಲ್ಲ. ಸ್ವಲ್ಪನೇ ಮಣ್ಣು ಹಾಕೋಬೇಕು, ಗಿಡ ಹಾಕಬೇಕು. ಆಮೇಲೆ ಸುತ್ತಲೂ ನಮ್ಮ ಡೈಲಿ ಕಸ ಏನು ಬೀಳುತ್ತೋ ಮನೇಲಿ ಅದು ಹಾಕ್ತಾ ಇರಬೇಕಷ್ಟೆ. ನಾವು ಹಾಕಿರೋ ವೀಡಿಯೋಗಳು ಫಸ್ಟಾಗಿ ನೋಡಿದ್ದೀರಾ. ನೋಡಿ, ಈಗ ಈ ಮಳೆ ಬಂದಾಗಿಂದ ಫುಲ್ಲಾಗಿ ಹೂವು ಬಿಡ್ತೈತೆ. ಒಂದು ದಿವಸಕ್ಕೆ ಒಂದು ಅರ್ಧ kg ಹೂವು ಆಗುತ್ತೆ ನಮಗೆ. ಅರ್ಧ kg ತರಬೇಕು ಅಂದರೆ ₹10, ₹20 ಬೇಕು. ಒಂದು ಟೈಮಲ್ಲಿ ₹60, ₹50 ಆಗಿರ್ತೈತೆ. ಅದರಿಂದ ನಾವೇ ಬೆಳೆಸ್ಕೊಂಡು ಚೆನ್ನಾಗಿರುತ್ತೆ ನೋಡೋಕೆ. ಮನೆ ಮುಂದೆ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರ್ತೈತೆ, ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ನೋಡಿ, ಈ ಥರ ಹಾಕಿ ಆಯಿತು ಮಣ್ಣು. ನೋಡಿ ಎಷ್ಟು ಹೂವು ಬಿಡ್ತೈತೆ, ನೀವೇ ನೋಡಿ. ಎಲ್ಲದರಲ್ಲೂ ಅಷ್ಟೇ ಹೂವು ಐತೆ. ಆದರೂ ನಾವು ಬೆಳಗ್ಗೆ ಬಿಡಿಸಿದ್ದೀವಿ ಸ್ವಲ್ಪ, ಇನ್ನೂ ಸ್ವಲ್ಪ ಬಿಟ್ಕೊಂಡಿದ್ದೀವಿ ಸಾಕು ಅಂದ್ಬಿಟ್ಟು, ನಾಳೆಗೆ ಇರಲಿ ಅಂದ್ಬಿಟ್ಟು. ಇವಾಗೆಲ್ಲ ಮನೆ ಮುಂದೆ ಗಿಡ ಇಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೈತೆ. ಹಾಗಲಕಾಯಿ, ಮೆಣಸಿನ್ಕಾಯಿ, ಆಮೇಲೆ ಗಿಡದ್ದು ಇವಾಗ ರೋಡ್ಗಳಲ್ಲಿ ಕಟ್ ಮಾಡ್ತಾರಲ್ಲ ಮಾರೋ ರೋಸ್ಗಳು, ಅದ್ರ ಕಡ್ಡಿ ತಂದು ಹಾಕಿದ್ರೂ ಗಿಡ ಬೆಳೆಯುತ್ತದೆ. ಆದರೆ ಲೇಟು, 1 ತಿಂಗಳು 2 ತಿಂಗಳು ತನಕ ಮೊಳಕೆ ಹೊಡೆಯಲ್ಲ. ಆಮೇಲೆ ಮೊಳಕೆ ಹೊಡಿತೈತೆ ಅದು. ನಾವು ಇವಾಗ ಒಂದಿಲ್ಲ ಅಂತ ಒಂದು ದಿವಸಕ್ಕೆಲ್ಲ ನೋಡೋದು, ಕಿತ್ತಾಕೊಡೋದು ಮಾಡಿದ್ರೆ ಅದು ಬರೋಲ್ಲ. ನಿಧಾನ ಟೈಮ್ ಕೊಡಬೇಕು. ಬೇರು ಬಿಟ್ಕೊಂಡು ಮೇಲೆ ಬರಬೇಕು ಒಂದು ಎಲೆ ಅಂದರೆ 1 ತಿಂಗಳಾದ್ರೂ ಬೇಕಾಗುತ್ತೆ. ತಿರುಗಿ ಯಾವುದೇ ಗಿಡ ಮೊಳಕೆ ಹಾಕಬೇಕು ಅಂದರೆ ಫಸ್ಟ್ ನೀರಲ್ಲಿ ಇಡಬೇಕು. ನೀರಲ್ಲಿಟ್ಟರೆ ಅದು ಮೊಳಕೆ ಬಂದಮೇಲೆ ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ.
ನಾವು ಏಕ್ದಮ್ ಇಟ್ಟರೆ ನೆಲದಲ್ಲಿ ಮಣ್ಣು ಬೇರು ಬಂದು ಬರೋಕ್ಕೆ ತುಂಬ ಲೇಟ್ ಆಯ್ತೈತೆ. ಅದು ಫುಲ್ ಕಲ್ಲು ಥರ ಮಣ್ಣಿತ್ತು, ಅದಕ್ಕೋಸ್ಕರ ಇದು ರೆಡ್ದು ಒಂಥರ ಸಾಫ್ಟ್ ಮಣ್ಣಿತ್ತು ಸ್ವಲ್ಪ, ಅದು ಹಾಕ್ತಾಯಿದ್ದೀವಿ ಬೇರೆ ಅಂಟ್ಕೊಳಕ್ಕೆ ಬೇಗ. ನೋಡಿ ಇವಾಗ ಹಾಕಿದಾಯಿತು. ಇವಾಗ ಗಿಡನ ಹಾಕ್ತಾಯಿದ್ದೀವಿ. ಇದು ಒಂದು 3 ಸಾವಿರ 4 ಸಾವಿರ ಬೇಕು, ಒಂಥರ ಹಸಿರು ಕಾಣೋಕ್ಕೆ, ಇಲ್ಲಾಂದರೆ ಒಣಗೋದಂಗೆ ಕಾಣ್ತು ಅಂತ ಕಿತ್ತಾಕ್ಬೇಡಿ, ಹಂಗೆ ಇಟ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಸೈಡ್ಗೆ ಇಟ್ಟರೆ ಗಿಡ ಹಾಕಿದ ಕೆಲಸ ಮುಗೀತಿರೋದು. ಅದು ಹಂಗೆ ಬೇರೆ ಬಿಟ್ಕೊಂಡು ಪಕ್ಕ ಬೇರೆ ಬರ್ತವೆ. ಆವಾಗ ಬೇರೆ ನಾವು ಕಿತ್ತಿ ಬೇರೆದಕ್ಕೆ ಚೇಂಜ್ ಮಾಡ್ಕೋಬೋದು, ದೊಡ್ಡ ಪಾಟ್ಕೋ ಏನು ಕಾರಣ ಇಲ್ಲ. ಹಂಗೆ ಇಡ್ತೀವಿ ಅಂದರೆ ಹಂಗೆ ಇಟ್ಟರು ನಡೀತೈತಿ. ನೋಡಿ ಫ್ರೆಂಡ್ಸ್, ನಮ್ಮ ಮೈಲು ಎಷ್ಟು ಚೆನ್ನಾಗಿ ಆಡ್ತಾನೆ ಅಂದರೆ ಆಡ್ಸೋರೊಬ್ರು ಇರಬೇಕು, ಅದಕ್ಕೆ ಆಡಿಸ್ತಾನೆ ಇರ್ತಾನೆ. ಯಾವಾಗಲೂ ಬಾಯಿ ಹಾಕ್ತಾನೆ ಇರ್ತಾನೆ, ಕಾಲಿಗೆ ಕೈಗೆ ಎಲ್ಲನೂ. ಮೂತಿ ಕ್ಯಾಪ್ ಹಾಕಿದ್ರೆ ಬಿಚ್ಕೊತಾನೆ, ಮೌತ್ ಕ್ಯಾಪ್ ಹಾಕಿದ್ರೆ. ನೋಡಿ ಫ್ರೆಂಡ್ಸ್, ಅದು ಪುಟಾಣಿ ಸಿಕ್ಕಿದಾಗ ಹೆಂಗಿತ್ತು, ಈಗ ಯಾವ ಥರ ಇದೆ ಅಂತ ನಾವು ಹಳೆ ವೀಡಿಯೋದಲ್ಲಿ ಹಾಕಿದ್ದೀವಿ. ಈಗಂತೂ ನಮ್ಮನ್ನು ಯಾರೋ ಮನೆಗೆ ಬರೋಕ್ಕೂ ಬಿಡಲ್ಲ, ಅವನು ಅಷ್ಟು ಇದು ಮಾಡ್ತಾನೆ, ಜೋರು ಮಾಡ್ತಾನೆ. ನಾವು ಮೈಲ್ ಒಳಗೆ ನಗಾಡಿದ್ರೂ ಸಾಕು ಓ ಅಂತಾನೆ, ಯಾರು ಬರೋಕ್ಕೂ ಬಟ್ಟೆ ಒಳಕ್ಕೂ ಬಿಡಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾನೆ, ನೋಡಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡಿ ಹಂಗೆ ನೋಡಿ, ತಿರ್ಗಿ ಮುದ್ದು ಮಾಡಿದ್ರೆ ಹಂಗೆ ಮಲ್ಕೊತಾನೆ. ಇದು ಇನ್ನೊಂದು ಬಾಕ್ಸ್ನ ರೆಡಿ ಮಾಡ್ತಾಯಿದ್ವಿ. ಇದು ಸೊಪ್ಪು ಬಿಡಿಸಿರೋ ಕಸ ಕಡ್ಡಿ ಎಲ್ಲ ನಾವು ಬಿಸಾಕ್ತೀವಲ್ಲ, ಅದು ಫಸ್ಟ್ ಅದನ್ನು ತೆಳಕ್ಕೆ ಹಾಕ್ತಾಯಿದ್ವಿ, ಆಮೇಲೆ ಮಣ್ಣು ಹಾಕ್ತೀವಿ. ಯಾಕಂದರೆ ಮಣ್ಣಿಗೆಲ್ಲ ಬರೀ ಮಣ್ಣೆ ಹಾಕ್ಬಿಟ್ರೆ ಹೋಲ್ ಮಾಡಿರ್ತೀವಲ್ಲ, ಅಲ್ಲೆಲ್ಲ ಹೋಗ್ತಾ ಇರುತ್ತೆ ಮಣ್ಣು. ಅದಕ್ಕೋಸ್ಕರ ಯಾವ್ದಾರ ಬೇರು ತೆಂಗಿನಾರ ಹಾಕಿದ್ರೆ ಮಣ್ಣು ಅಲ್ಲೇ ನಿಂತ್ಕೊಳ್ಳುತ್ತೆ, ಬರೀ ನೀರು ಮಾತ್ರ ಈ ಎಕ್ಸ್ಟ್ರಾ ನೀರು ಈಚೆ ಬರುತ್ತೆ ಪಾಟಿಂದ. ಈ ಥರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀವಿ. ಯಾವ್ದಾರ ಗಿಡ ಸಿಕ್ಕಿದ ತಕ್ಷಣ ನಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಸಿಂಗಲ್ ಗಿಡ ಹಾಕೋಬೇಕು ಅಂದರೆ ಈ ಥರ ನಾವು ಮಾಡ್ಕೊಬೋದು. ಇದು ಮರ್ಗ ಅಂತ ಅದು ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹಳೇದು ಕೆಳಗಡೆ ಇರುತ್ತಲ್ಲ ಎಲೆ ಅದೆಲ್ಲ ಆ ಥರ ಕಪ್ಪಾಗುತ್ತೆ. ನಾವು ಅದನ್ನು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ ಮಾಡಿ ರೆಡಿ ಮಾಡಿ ತೋರಿಸ್ತೀವಿ ನೋಡಿ. ನೋಡಿ ಯಾವ ಥರ ಒಣಗೋಗಿದೆ. ಅದು ಮೇಲ್ಗಡೆ ಮಾತ್ರ ಚಿಗುರ್ತಾ ಇರ್ತದೆ, ಕೆಳಗಡೆ ಎಲ್ಲ ಹಳೆ ಎಲೆ ಎಲ್ಲ ಆ ಥರ ಆಗಿಬಿಡುತ್ತೆ ಕಪ್ಪುಗೆ. ತಿರುಗಿ ಸೌತೆಕಾಯಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತೈತೆ ಇವಾಗ. ನಾವು ಒಂದೊಂದರಲ್ಲೇ 3 ಗಿಡ ಹಾಕಿದ್ದೀವಿ. ಆದರೆ ನಿಮಗೆ ಪಾಟ್ ಅನುಕೂಲ ಇದ್ದರೆ ಒಂದೊಂದು ಪಾಟ್ಗೂ ಒಂದೊಂದು ಗಿಡ ಹಾಕ್ಕೊಂಡ್ರೂ ಸಪರೇಟಾಗಿ ಚೆನ್ನಾಗಿ ಬರುತ್ತೆ. ಇದಂತೂ ಪಿಂಕ್ ರೋಸು ಒಂದೊಂದು ಕಡ್ಡಿಗೆ ಒಂದು 20 ಹೂವು ಮನಸ್ಸಿ ಬಿಡ್ತೈತೆ. ಆಲೇ ಒಂದು 6 ದಿನ ಬಿಡ್ತಾನೆ ಐತೆ, ದಿನಕ್ಕೆ ಒಂದು 10 ಹೂವನ್ನು ಅಳ್ಳೆ ಹೇಳ್ತೈತೆ. ನೋಡಿ ಫ್ರೆಂಡ್ಸ್, ಇದು ಒಣಗೊನೆ ಸೊಪ್ಪು, ಅಣ್ಣೆ ಸೊಪ್ಪು ಒಣಗೊನೆ ಸೊಪ್ಪು ನಮ್ಗೆ ಕರೆಕ್ಟಾಗಿ ಅದ್ರ ಹೆಸರು ಗೊತ್ತಿಲ್ಲ. ಅದನ್ನು ಇವಾಗ ಅದ್ರ ಸೊಪ್ಪು ತಂದಿದ್ವಿ, ಅದ್ರ ಬೇರೆ ಹಾಕಿದ್ವಿ, ಅದು ಅಂಟ್ಕೊಂಡಿತ್ತು. ಅದನ್ನು ತೆಗ್ದು ಇವಾಗ ಅದನ್ನು ಸಪ್ರೇಟ್ ಮಾಡಬೇಕು ಅಂತ ಇವಾಗ ಅದಕ್ಕೆ ಹಾಕ್ತಾಯಿದ್ದೀವಿ. ಇನ್ನೊಂದು ವಾರ ಹೋದರೆ ಎಲ್ಲ ಹಂಗಂಗೆ ಅಳ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ. ಬಾಯ್ ಫ್ರೆಂಡ್ಸ್.